Hello and welcome to Mustaq Kunnur Academy. Dear diploma students of all branch, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತವೆ, ಥಿಯರಿ ಎಕ್ಸಾಮ್ C15 ಆಯಿತು, C20, C25 ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತವೆ, ಹಾಲ್ ಟಿಕೆಟನ್ನು ಯಾವಾಗ ಕೊಡ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್ ಫ್ರೀಲಿ ವಾಚ್ ಮಾಡಲು ನಮ್ಮ ಚಾನಲನ್ನು ಫಾಲೋ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆದರೆ ಈ ವಿಡಿಯೋ ಕೂಡ ಹೈಪ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ಗಳು ಸರ್ ಲಾಸ್ಟ್ ಡೇಟ್ ಏನಾರ ಎಕ್ಸ್ಟೆಂಡ್ ಆಗುತ್ತಾ ವರ್ಕಿಂಗ್ ಡೇ ಅಂತ ಕೇಳ್ತಾ ಇದ್ರಿ. ಅದು ಮಾಹಿತಿ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. ಈಗ ಇದು ಗೌರ್ಮೆಂಟ್ ಅಫಿಷಿಯಲ್ ಸರ್ಕ್ಯುಲರ್ ಇದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 2025-26ನೇ ಸಾಲಿನ ಇವನ್ ಮತ್ತು ಆಡ್ ಸೆಮಿಸ್ಟರ್, ಆಡ್ ಆ್ಯಂಡ್ ಇವನ್ ಸೆಮಿಸ್ಟರ್ದು ಟೈಮ್ ಟೇಬಲನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಥಿಯರಿ ಟೈಮ್ ಟೇಬಲ್ EMS ಪೋರ್ಟಲಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಅದು ನಿಮ್ಮ ಕಾಲೇಜಲ್ಲಿ ನೀವು ಅದನ್ನು ನೋಡಬಹುದು. ಲೆಟ್ ಸ್ಟಾರ್ಟ್ ದಿಸ್. ಈಗ ಇದರಲ್ಲಿ 2ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ದು ಕೊನೆಯ ಲಾಸ್ಟ್ ವರ್ಕಿಂಗ್ ಡೇ ಬಗ್ಗೆ ಫಸ್ಟ್ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಇಲ್ಲಿ ನೋಡಿ 18/4/2026 2ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ 6ನೇ ಸೆಮಿಸ್ಟರ್ದು ಕೊನೆಯ ವರ್ಕಿಂಗ್ ಡೇ, ಕೊನೆಯ ದಿನಾಂಕ 18/4/2026 ಆಗಿದೆ. ಅಂದರೆ ಸೋ ಫಾರ್ ಅದು ಎಕ್ಸ್ಟೆಂಡ್ ಆಗಿಲ್ಲ, ಎಕ್ಸ್ಟೆಂಡ್ ಆಗೋದೂ ಇಲ್ಲ. ಮತ್ತು ಇದರಲ್ಲಿ ಈಗ ನಿಮಗೆ ಹಾಲ್ ಟಿಕೆಟ್ ಯಾವಾಗ ಪ್ರಿಂಟ್ ಆಗಬಹುದು ಅಂತ ಡೇಟನ್ನು ಕೂಡ ಕೊಟ್ಟಿದ್ದಾರೆ. 21ನೇ ತಾರೀಕಿನಿಂದ 24ನೇ ತಾರೀಕು ತನಕ 21/4/2026 ಟು 24/4/2026 ನಿಮ್ಮದು ಇಂಟರ್ನಲ್ ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ ಮತ್ತು ಹಾಲ್ ಟಿಕೆಟನ್ನು ಪ್ರಿಂಟ್ ಮಾಡ್ತಾರೆ. ಈ ಸಮಯದಲ್ಲಿ ಹಾಲ್ ಟಿಕೆಟನ್ನು ಪ್ರಿಂಟ್ ಮಾಡಿ ಕಾಲೇಜಲ್ಲಿ ಕೊಡ್ತಾರೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಡಿಯರ್ ಸ್ಟೂಡೆಂಟ್ಸ್. ಹಾಲ್ ಟಿಕೆಟ್ ಪ್ರಿಂಟ್ ಆದ ತಕ್ಷಣ ನೀವು ಮಾಡಬೇಕಾಗಿದ್ದು ಮೊದಲನೇ ಕೆಲಸ, ಫಸ್ಟ್ ವರ್ಕ್ ಏನಂದರೆ ನಿಮ್ಮದು ಬ್ಯಾಕ್ ಇದ್ದಿದ್ದು ಸಬ್ಜೆಕ್ಟ್ ಮತ್ತು ರೆಗ್ಯುಲರ್ ಸಬ್ಜೆಕ್ಟ್ ಸರಿಯಾಗಿ ಅದರಲ್ಲಿ ಬಂದಿದೆಯೋ ಇಲ್ಲೋ ಅಂತ ನೀವು ಖಾತರಿಪಡಿಸ್ಕೊಳ್ಳಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನಿಮ್ಗೆ ಮುಂದೆ ಭಾಳ ಸಮಸ್ಯೆ ಆಗುತ್ತೆ. ಅದೇ ರೀತಿ ಈಗ 2ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ ಮತ್ತು 6ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಯಾವಾಗ ಆಗುತ್ತಂದರೆ 27ನೇ ತಾರೀಕಿನಿಂದ 27/4/2026 ಟು 8/5/2026 ಅಂದರೆ 27ನೇ ಏಪ್ರಿಲ್ನಿಂದ 8ನೇ ಮೇ ತನಕ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಈ ಸಮಯದಲ್ಲಿ C15 ಥಿಯರಿ ಎಕ್ಸಾಮು ಕೂಡ ಇದೇ ಟೈಮಲ್ಲಿ ನಡೆಯುತ್ತೆ. C15 27/4/2026 ಟು 8/5/2026. ಅದರ ಜೊತೆಗೆ C25 ಅಂದರೆ ಪ್ರೆಸೆಂಟ್ ನ್ಯೂ ಸಿಲೆಬಸ್ ಏನಿದೆ, ಪ್ರೆಸೆಂಟ್ ಸೆಕೆಂಡ್ ಸೆಮಿಸ್ಟರ್ ಮತ್ತು 4 ಆ್ಯಂಡ್ 6 C20 ಸಿಲೆಬಸ್ಸದ್ದು ಥಿಯರಿ ಎಕ್ಸಾಮ್ ಅಂದರೆ ಅದರಲ್ಲಿ ಒಂದು ವೇಳೆ ಬ್ಯಾಕ್ ಉಳಿದಿತ್ತಂದರೆ ಪಾತ್ವೇ ಆಯಿತು ಮತ್ತು C20 ಸಿಲೆಬಸ್ ಸ್ಟೂಡೆಂಟ್ಸ್ದು ಬ್ಯಾಕ್ ಎಲ್ಲ ಪೇಪರ್ ಉಳಿದಿತ್ತಂದರೆ ಮತ್ತು C20 ಬ್ಯಾಕ್ ಆ್ಯಸ್ ವೆಲ್ ಆ್ಯಸ್ ರೆಗ್ಯುಲರ್. ನೋಡಿ, ಫಸ್ಟ್ ಸೆಮಿಸ್ಟರಲ್ಲಿ ಬ್ಯಾಕ್ ಇದ್ದಿದ್ದು ಮತ್ತು ಸೆಕೆಂಡ್ ಸೆಮಿಸ್ಟರ್ ರೆಗ್ಯುಲರ್ ಸಬ್ಜೆಕ್ಟ್ಸ್ ಎಲ್ಲ ಕೂಡ ಯಾವಾಗಿಂದ ಸ್ಟಾರ್ಟ್ ಆಗುತ್ತಂದರೆ 9/5/2026ರಿಂದ 25/5/2026 ತನಕ ನಡೆಯುತ್ತೆ. ಎಕ್ಸಾಮು ನಡೆಯುತ್ತೆ. ಇದರ ಮಧ್ಯದಲ್ಲಿ ಎಕ್ಸಾಮ್ ಮುಗಿದ ನಂತರ ಇದೇ ಸಮಯದಲ್ಲಿ ಪೇಪರ್ ವ್ಯಾಲ್ಯೂಯೇಷನ್, ಡಿಜಿಟಲ್ ವ್ಯಾಲ್ಯೂಯೇಷನ್ ಏನಿದೆ ಅದು ಕೂಡ ಇದೇ ಸಮಯದಲ್ಲಿ ಆಗುತ್ತೆ. ದಿಸ್ ಈಸ್ ಆಲ್ ಡೀಟೇಲ್ಸ್. ಈಗ ನಿಮಗೆ ಬೇಕಾಗಿರುವ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಅವೈಲೇಬಲ್ ಇದೆ. ದಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ನೀವು ಅದನ್ನು ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಅಷ್ಟೇ ಅಲ್ಲ, ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ FEEE ಅಥವಾ IT ಸ್ಕಿಲ್ ಅಥವಾ ಎಸೆನ್ಷಿಯಲ್ ಇಂಗ್ಲೀಷ್ ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ಮತ್ತು ಮ್ಯಾಥ್ಸ್ 2 ಪಾಸಿಂಗ್ ಪ್ಯಾಕೇಜು ಕೂಡ ಫ್ರೀಲಿ ಅವೈಲೇಬಲ್ ಇದೆ. ಅದರ ಜೊತೆಗೆ ಕಂಪ್ಯೂಟರ್ ಸೈನ್ಸದು, ಪೈಥಾನ್ ಪ್ರೋಗ್ರಾಮಿಂಗ್, ಎಲೆಕ್ಟ್ರಾನಿಕ್ಸದು, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1, ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸದ್ದು ಮತ್ತು ಅದೇ ರೀತಿ ಬೇರೆ ಬ್ರಾಂಚಸ್ದು ಕೂಡ ಅವೈಲೇಬಲ್ ಇದೆ. ಮತ್ತು C20ದು ಪಾತ್ವೇ ಪ್ಯಾಕೇಜಸ್ಸು ಕೂಡ ಕಂಪ್ಲೀಟ್ ಫ್ರೀಯಾಗಿ ಅವೈಲೇಬಲ್ ಇದೆ. ಇದನ್ನು ಕೂಡ ನೀವು ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಮತ್ತು ನಿಮ್ಗೆ ಏನೇ ಡೌಟ್ ಇತ್ತಂದರೂ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಿಮ್ಮ ಕಮೆಂಟ್ಸ್ ನಾವು ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.